ಸಿಗುವಂಥ ಅನೇಕ ಲಾಭಕರವಾದಂಥ ಹಣಕ್ಕೋಸ್ಕರ ಕಕೃತಿ ಬೀಳ್ತಾ ಇದ್ದೀರಾ. ಅಂದರೆ ಅತಿ ಆಸೆ ಪಟ್ಟು ಮನುಷ್ಯರು ಶವಗಳಾಗ್ತಾ ಇದ್ದಾರೆ, ಕುಡುಕುತನದಿಂದ ರೇಪ್ಗಳಾಗ್ತಾ ಇದೆ, ಕುಡುಕುತನದಿಂದ ಆಕ್ಸಿಡೆಂಟ್ ಆಗ್ತಾ ಇದೆ, ಕುಡುಕುತನದಿಂದ ಜೂಜಾಟ ಆಡಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾನೆ, ಹಣವನ್ನು ಕಳೆದುಕೊಂಡು ಕುಡುಕುತನದಿಂದ ಜಗಳವನ್ನು ಮಾಡಿ ಮತ್ತೊಬ್ಬರ ಮೇಲೆ ಜಗಳಕ್ಕೆ ಹೋಗಿ ಅವನು ಇವನು ಹೊಡೆಯುವಂಥದ್ದು, ಇವನು ಹೊಡೆಯುವಂಥದ್ದು, ಮತ್ತು ಕುಡಿದ ಮತ್ತಿನಲ್ಲಿ ಹೋಗಿ ಗಾಡಿ ಸ್ಪೀಡಾಗಿ ಓಡಿಸಿ ಆಕ್ಸಿಡೆಂಟ್ ಆಗುವಂಥದ್ದು, ಇದೆಲ್ಲ ನಶೆಯಲ್ಲಿದ್ದಾಗಲೇ ಆಗುತ್ತೆ ಬೇರೆ. ಮನುಷ್ಯನು ಸ್ವಸ್ಥ ಚಿತ್ತನಾಗಿದ್ದಾಗ, ಆತನು ಜ್ಞಾನಪೂರ್ವಕವಾಗಿದ್ದಾಗ, ಯಾವ ನಶೆ ಮಾಡದೇ ಇದ್ದಾಗ ಆತನು ಯಾವ ಒಂದು ತಪ್ಪಿನ ಕೆಲಸಕ್ಕೆ ಹೋಗುವುದಕ್ಕೆ ಭಯ ಪಡುತ್ತಾನೆ. ಈ ಆಲ್ಕೋಹಾಲ್ ಎನ್ನುವಂಥ ಈ ನಶೆ ಆತನ ಅಂತರದಲ್ಲಿ ಸೇರುವಾಗ ಆತನು ಏನು ಮಾಡ್ತಾ ಇದ್ದಾನೋ ಅವನಿಗೆ ಅರ್ಥ ಆಗಲ್ಲ. ಆತನು ಏನು ಮಾಡ್ತಾ ಇದ್ದಾನೋ, ಎಲ್ಲಿ ಹೋಗ್ತಾ ಇದ್ದಾನೋ, ಯಾರನ್ನ ಹಿಡಿದು ಬಲಾತ್ಕಾರ ಮಾಡಕ್ಕೆ ಹೋಗ್ತಾ ಇದ್ದಾನೋ, ಯಾವ ಪಾಪುನ ಕಿಡ್ನಾಪ್ ಮಾಡ್ತಾ ಇದ್ದಾನೋ ಆತನಿಗೆ ಅರ್ಥ ಆಗಲ್ಲ ಪ್ರೇರೆ. ಮೊನ್ನೆ ದಿವಸ ಅದೇ ಹೇಳ್ದಲ್ವಾ, ಅನೇಕರು ಈ ಥರ ತಪ್ಪನ್ನು ಮಾಡಿ ಜೈಲು ಪಾಲಾಗಿ ಅಲ್ಲಿ ಮಕ್ಕಳು ಹೆಂಡತಿ ಬಂದು ತನ್ನ ಗಂಡನನ್ನು ನೋಡೋದಕ್ಕೆ ಬರುವಾಗ, ಅಥವಾ ತಾಯಿ ತಂದೆಗಳು ತನ್ನ ಮಕ್ಕಳನ್ನು ನೋಡೋದಕ್ಕೆ ಬರುವಾಗ ಆತನ ಹೃದಯದಲ್ಲಿ ಎಂಥ ಆವೇದನೆ ಗೊತ್ತಾ. ಒಂದು ಕ್ಷಣ ನಾನು ಕುಡಿದು ಮತ್ತದಲ್ಲಿ ಮಾಡಿದಂಥ ತಪ್ಪಿಗೆ ಈ ದಿನ ನಾನು ನೋವು ಪಡ್ತಾ ಇದ್ದೇನೆ, ಸಂಕಟ ಪಡ್ತಾ ಇದ್ದೇನೆ. ಕುಡಿದಿದ್ದ ಮತ್ತಿನಲ್ಲಿ 5 ನಿಮಿಷ ಸುಖ, ಜೀವನ ಪೂರ್ತಿ ನರಳಾಟ ಜೈಲಲ್ಲಿ ಅಂತ ಅನೇಕರ ಆವೇದನೆ. ಯಾರು ಮಾಡಿಸಿದ್ದು? ಆ ನಶೆ ಅಲ್ವಾ, ಆ ಕುಡುಕುತನವಲ್ವಾ? ಯಾಕೆ ಅಧಿಕಾರಿಗಳಿಗೋಸ್ಕರ ಪ್ರಾರ್ಥನೆ ಮಾಡಿರ್ತಾರೆ? ಅಧಿಕಾರಿಗಳಿಗೆ ಜ್ಞಾನ ಕೊಡು ದೇವರೇ, ಪಬ್ಗಳನ್ನು ಮುಚ್ಚಿಸು ದೇವರೇ, ಅವ್ರ ಮೂಲಕ ಕ್ಲಬ್ಗಳನ್ನು ಮುಚ್ಚಿಸು. ಯೌವನಸ್ಥರು ಹೋಗಿ ಕುಡಿದುತ್ತಾ ಅರೆಬೆತ್ತಲೆ ವಸ್ತ್ರದಲ್ಲಿ ಗಂಡಸು ಅನ್ನೋದೇ ಹೆಂಗಸು ಅನ್ನೋದೇ ಯಾರು ಏನು ಒಂದು ಬರ್ತಾ ಇದ್ದಲ್ಲ. ಯಾರು ಹೆಂಡತಿನೋ ಯಾರು ಗಂಡನೋ ಯಾರು ಬದಲಾಯಿಸ್ಕೊಂಡಿದ್ರು ಏನು ಅರ್ಥ ಆಯ್ತಲ್ಲ. ಭಯಂಕರವಾದ ರೀತಿಯಲ್ಲಿ ಕೆಟ್ಟೋಗ್ತಾ ಇದ್ದಾರೆ. ಈ ಜನರನ್ನು ನೋಡಿದಂಥ ಹೊರಗಡೆ ಇರುವಂಥ ಜನರು ಅವರು ಕೂಡ ಹಾಳಾಗೋಗ್ತಾ ಇದ್ದಾರೆ ಪ್ರೇರೆ. ಎಂತಕ್ಕೋಸ್ಕರ ಪ್ರಾರ್ಥನೆ ಮಾಡಿ? ಎಲ್ಲ ಮನುಷ್ಯರಿಗೋಸ್ಕರ, ಅಧಿಕಾರಿಗಳಿಗೋಸ್ಕರ. ಅರಸುಗಳು, ಅಧಿಕಾರಿಗಳು ಲಂಚವನ್ನು ತೆಗೆದುಕೊಳ್ಳದೆ ನ್ಯಾಯನಿರತರಾಗಿರ್ಬೇಕು. ಲಂಚವು ಕಣ್ಣುಳ್ಳವನನ್ನು ಕುರುಡನಾಗಿ ಮಾಡುತ್ತದಂತೆ. ಎಂದರೆ ಅನಾಥರು, ದಿಕ್ಕಿಲ್ಲದವರು ಕೋರ್ಟ್ ಮೆಟ್ಟಲು ಹತ್ತುವಾಗ ಅವ್ರಿಗೆ ಒಂದು ನ್ಯಾಯ ದೊರಕಿಸಿ ಕೊಡಬೇಕು. ಆತನಿಗೆ ಯಾರೂ ಇಲ್ಲ, ಮನೇಲಿ ಗಂಡಸಿನ್ನೋನು ಯಾರೂ ಇಲ್ಲ, ಆತನ ಪರವಾಗಿ ನಾನು ವಾದಿಸಬೇಕು ಅಂತ ಯಾವ ಲಾಯರ್ ನಿಂತಿದ್ದಾರೆ ಬೇರೆ, ಯಾವ ಅಧಿಕಾರಿಗಳು ನಿಂತಿದ್ದಾರೆ, ಯಾವ ಪೊಲೀಸ್ ಅಧಿಕಾರಿಗಳು ಅವ್ರಿಗೆ ಸಹಾಯ ಮಾಡೋರಿದ್ದಾರೆ ಬೇರೆ. ಇದ್ದರೆ ಶ್ರೇಷ್ಠ ಪ್ರೇರೆ, ಇಲ್ಲದಿದ್ದರೆ ಅವರ ಕೂಡ ಕೂಗು, ಅವರ ಕೂಡ ಶಾಪವು ನಿಮ್ಮ ಜೊತೆ ಮಿಶ್ರಮ ಆಗುವಂಥದ್ದಾಗಿದೆ ಪ್ರೇರೆ. ಇಂಥವ್ರನ್ನ ನಾವು ಆಧರಿಸ್ಬೇಕಂತೆ, ದಿಕ್ಕಿಲ್ಲದವರನ್ನು ಪರಾಮರಿಸ್ಬೇಕಂತೆ, ಅನಾಥರ ಪಕ್ಷವಾಗಿ ವಾದಿಸ್ಬೇಕಂತೆ. ಇದೇ ಹೇಳುತ್ತೆ ದೇವರ ವಾಕ್ಯ. ಅನಾಥರ ಪಕ್ಷವಾಗಿ, ವಿಧವೆಯರ ಪಕ್ಷವಾಗಿ ವಾದಿಸಿರಿ. ಎದುರುಗಡೆ ಇರುವಂಥ ಮನುಷ್ಯನು ಎಷ್ಟೇ ಲಂಚ ಕೊಟ್ಟರು ಒಪ್ಪಬೇಡಿರಿ, ಕೈ ಉದರಿರಿ. ದೇವರು ಇದ್ದಾನೆ. ನೀವು ಇಂಥ ಶ್ರೇಷ್ಠ ಕೆಲಸವನ್ನು ಮಾಡಿ ಅವ್ರಿಗೆ ಸಹಾಯಕರಾಗಿ ನೀವು ನಿಲ್ಲುವಾಗ ನಿಮ್ಮ ಜೊತೆ ದೇವರಿರ್ತಾನೆ, ನಿಮ್ಮ ಮನೆ ಕುಟುಂಬದ ಜೊತೆ ದೇವರಿರ್ತಾನೆ. ಯಾಕಂದರೆ ನೀವು ಕಾಪಾಡ್ತಾ ಇರೋದು ದೇವರ ಮಕ್ಕಳು. ಬಡವರಾಗಿದ್ದವರು ಯಾರಾಗಿದ್ದಾರೆ? ದೇವರ ಮಕ್ಕಳು ಪ್ರೇರೆ. ದೇವರು ಬಿಡ್ತಾನೆ ನಿಮ್ಮ ಮನೆ ಕುಟುಂಬವನ್ನು, ದೇವರು ಕಾಪಾಡ್ತಾರೆ. ನಿನ್ನ ಮಗನು ಆಕ್ಸಿಡೆಂಟ್ ಆಗೋದ್ರಿಂದ ತಪ್ಪಿಸ್ತಾನೆ. ನಿನ್ನ ಮಗಳಿಗೆ ಯಾರಾದರೂ ಬಲಾತ್ಕಾರ ಮಾಡುವುದಕ್ಕೆ ಪ್ರಯತ್ನ ಮಾಡುವಾಗ ದೇವರಲ್ಲಿಂದ ತಪ್ಪಿಸ್ತಾರೆ. ಖಂಡಿತ ನೀತಿವಂತನ ಮನೆಯು ಆಶೀರ್ವಾದದಾಯಕವಾಗಿರ್ತದೆ ಪ್ರೇರೆ. ಆಶೀರ್ವಾದಪೂರ್ಣವಾಗಿ ದೇವರು ಕಾಯ್ತಾರೆ. ನೀನು ಈ ಪ್ರಜೆಗಳಿಗೆ ನ್ಯಾಯ ತೀರಿಸಿಕೊಡುವಾಗ ನಿನ್ನ ಮನೆ ಕಾಯುವಾತನ ಯಾರು? ಪರಮಾತ್ಮನು ಕಾಯ್ತಾನೆ ಪ್ರೇರೆ. ಎಲ್ಲ ಅಧಿಕಾರಿಗಳಿಗೂ ಕಾಯುವಾತನಾಗಿದ್ದಾನೆ. ಆದರೆ ಈ ಜನರಿಗೆ ಏನು ಮಾಡಬೇಕು? ಸನ್ಮಾರ್ಗವನ್ನು ತೋರಿಸ್ಬೇಕು. ಮತ್ತು ಕುಲಭೇದ, ಕಕ್ಷಭೇದಗಳನ್ನು ಉಂಟು ಮಾಡಬಾರ್ದು. ಅಧಿಕಾರಿಗಳಿಗೆ ಬುದ್ಧಿಜ್ಞಾನ ಕೊಡಲಿ ಅಂತ ದೇವರು ಪ್ರಾರ್ಥಿಸುವುದಕ್ಕಿದ್ದಾರೆ. ಭಾಷೆಯ ವಿಷಯದಲ್ಲಿ, ಜಾತಿ ವಿಷಯದಲ್ಲಿ, ಕುಲದ ವಿಷಯದಲ್ಲಿ ಒಬ್ರಿಗೊಬ್ರಿಗೆ ಎತ್ತು ಕಟ್ಟಬಾರ್ದು. ನಾವು ಭೂಮಿ ಮೇಲೆ ಇರುವಂಥ ಸರ್ವಮಾನವರು ದೇವರ ಮಕ್ಕಳಾಗಿರೋದು ಒಬ್ರಿಗೊಬ್ರು ಕಿತ್ತಾಡಿ ಹೊಡೆದಾಡಿ ಸತ್ತೋದ್ರೆ ಆ ತಂದೆ ಆದ ದೇವರು ಹೇಗೆ ಸಂತೋಷವಾಗಿರೋದು ಸಾಧ್ಯ ಹೇಳಿ? ಇಲ್ಲ ಅಲ್ವಾ? ಅದಕ್ಕೋಸ್ಕರ ದೇವರು ಹೇಳ್ತಾ ಇದ್ದಾರೆ, ಎಲ್ಲ ಅಧಿಕಾರಿಗಳಿಗಾಗಿಯೂ ವಿಜ್ಞಾಪನೆಗಳನ್ನು ಮಾಡಬೇಕು. ಹಾಗೆ ಮಾಡುವುದು ರಕ್ಷಕನಾದ ದೇವರ ಸನ್ನಿಧಿಯಲ್ಲಿ ಮೆಚ್ಚುಗೆಯಾಗಿಯೂ ಯೋಗ್ಯವಾಗಿಯೂ ಅದೇ. ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತವಾಗಿದೆ. ಸತ್ಯದ ಮಾರ್ಗದಲ್ಲ,
ಸತ್ಯದ ಮಾರ್ಗದಲ್ಲ. ಹಾಗಾದರೆ ನೀವಿರುವಂಥ ಸತ್ಯದ ಮಾರ್ಗ ಅಲ್ವಾ? ನೀವು ಸತ್ಯದ ಮಾರ್ಗದಲ್ಲಿ ಇದ್ದಿದ್ರೆ ದೇವರು ಯಾಕೆ ಹೇಳಬೇಕು ಪ್ರೇರೆ ಸತ್ಯದ ಮಾರ್ಗದಲ್ಲಿ ಬನ್ನಿ ಅಂತ? ನೀವು ಇರುವಂಥದ್ದು ಮೋಸಕರವಾದಂಥ ಪರಿಸ್ಥಿತಿಲಿದ್ದೀರಾ. ಸುಳ್ಳಿನ ಜ್ಞಾನದಲ್ಲಿದ್ದೀರಾ, ಮೋಸದ ಜ್ಞಾನದಲ್ಲಿದ್ದೀರಾ, ಮೂಢನಂಬಿಕೆಯ ಅಜ್ಞಾನದಲ್ಲಿದ್ದೀರಾ. ಅದಕ್ಕೆ ದೇವರು ಹೇಳ್ತಾರೆ ಸತ್ಯದ ಜ್ಞಾನ. ಯಾವುದು ಸತ್ಯ? ಯೇಸು ಪ್ರಭು ಹೇಳುವಂಥ ಮಾತು, ನನ್ನ ವಾಕ್ಯವೇ ಸತ್ಯವಾದದ್ದು. ನಾನು ಸತ್ಯವಂತನು, ನಾನು ನೀತಿವಂತನು, ಲೋಕಕ್ಕೆ ರಕ್ಷಿಸುವುದಕ್ಕೆ ಬಂದಂಥ ಪಾಪ ವಿಮೋಚಕನು. ಪ್ರಪಂಚ ಮಾಯದಲ್ಲಿದೆ, ಮೋಸದಲ್ಲಿದೆ, ಅಮಾಯಕತ್ವದಲ್ಲಿದೆ, ಅಂಧಕಾರದಲ್ಲಿದೆ, ಸುಳ್ಳಿನಲ್ಲಿದೆ, ಮರಣದಲ್ಲಿದೆ. ಈಗೋ ನಾನು ಮರಣದಲ್ಲಿರುವವರಿಗೆ ನಿತ್ಯ ಜೀವವನ್ನು ಕೊಡೋದಕ್ಕೆ ಬಂದಿದ್ದೇನೆ. ಸುಳ್ಳಿನಲ್ಲಿರುವವರಿಗೆ ನಾನು ಸತ್ಯದ ಮಾರ್ಗವನ್ನು ತೋರಿಸೋದಕ್ಕೆ ಬಂದಿದ್ದೇನೆ. ಅಂಧಕಾರದಲ್ಲಿರುವಂಥ ಜನರಿಗೆ ಬೆಳಕಾಗಿ ನಾನು ಬಂದಿದ್ದೇನೆ ಲೋಕಕ್ಕೆ. ನನ್ನ ಬಳಿಗೆ ಬರುವವನಿಗೆ ನಾನು ಎಂದಿಗೂ ತಳ್ಳುವಂಥ ದೇವರಲ್ಲ. ಬಾಯಾರಿದ ಸಕಲ ಜನರು ಎಲ್ಲರೂ ನನ್ನ ಬಳಿಗೆ ಬನ್ನಿರಿ. ಎಲ್ಲ ಕುಲದವರು, ಎಲ್ಲ ಭಾಷೆಯವರು, ಎಲ್ಲ ವರ್ಗದವರು, ಸರ್ವಜನಾಂಗದವರೇ ನನ್ನ ಬಳಿಗೆ ಬನ್ನಿರಿ. ಕ್ರಾಯವಿಲ್ಲದೆ ಕೊಂಡುಕೊಂಡು ಉಣ್ಣಿರಿ. ಕ್ರಾಯವಿಲ್ಲದೆ ಅಂದರೆ ಬಂಡವಾಳ ಹಾಕದೆ ತೃಪ್ತಿಕರವಾದಂಥದ್ದು. ಅದೇ ಹೇಳುತ್ತೆ ದೇವರ ವಾಕ್ಯ. ಅದೇ ಆದಿಕಾಂಡ 21-22 ನೋಡ್ದಲ್ಲ ಪ್ರೇರೆ. ಈಗ ಮುಂದೆ 24ರಿಂದ, ಆಗ ಯೆಹೋವನು ಸೊದೋಮ್ ಗೊಮೋರಗಳ ಮೇಲೆ ಆಕಾಶದಿಂದ ಅಗ್ನಿಗಂಧಕಗಳನ್ನು ಸುರಿಸಿ ಆ ಪಟ್ಟಣಗಳನ್ನು ಸುತ್ತಲಿರುವ ಸೀಮೆಯೆಲ್ಲವನ್ನು, ಊರುಗಳಲ್ಲಿದ್ದ ಜನರೆಲ್ಲರನ್ನು, ಭೂಮಿಯ ಮೇಲಣ ಎಲ್ಲ ಬೆಳೆಯನ್ನು ಹಾಳು ಮಾಡಿದನು. ಸೊದೋಮ್ ಗೊಮೋರ ಪ್ರೇರೆ ಈಗಲೂ ಹೋಗಿ ನೋಡಿ, ಅಲ್ಲಿ ಏನು ಬೆಳೆಯೋದಕ್ಕಾಗಲ್ಲ. ಈಗ ಅಲ್ಲಿ ಎಲ್ಲ ಬೂದಿ ಥರ ಇದೆ ಪರಿಸ್ಥಿತಿ. ಈಗಲೂ ಒಳಗಡೆ ಕೆಂಡ ಉರಿತಾ ಇದೆ. ಮೊನ್ನೆ ಯಾವುದೋ ನಿಶಾನ ನೋಡಿದೆ ಪ್ರೇರೆ, ಆ ಒಂದು ಸಂದುಗಳಲ್ಲಿ ನೋಡುವಾಗ ಅಲ್ಲಿ ಕಾವು ಇನ್ನೂ ಇರ್ತಾ ಇದೆ. ಅಂದರೆ ಎಂಥ ಭಯಂಕರವಾದಂಥ ಬೆಂಕಿ ಇರಬೇಕು ಪ್ರೇರೆ. ಬೆಂಕಿ ಇಲ್ಲ ಅಂತೀವ ನಾವು? ಬೆಂಕಿ ಇಲ್ವಾ? ನರಕದಲ್ಲಿ ಬೆಂಕಿ ಇಲ್ವಾ? ಕೋಟ್ಯಾನುಕೋಟಿ ವರ್ಷದಿಂದ ಉರಿತಾ ಇರುವಂಥ ಈ ಸೂರ್ಯನನ್ನು ನೋಡಿ ನಾವು ಜ್ಞಾನ ತಗೋಬೇಕು ಪ್ರೇರೆ. ದೇವರು ಅದಕ್ಕೆ ಹೇಳ್ತಾ ಇದ್ರೆ, ಎಲ್ಲ ಮನುಷ್ಯರ ರಕ್ಷಣೆ ಹೊಂದಿ ಸತ್ಯದ ಜ್ಞಾನಕ್ಕೆ ಬರಬೇಕು. ನರಕ ಇದೆ, ಖಂಡಿತ ಇದೆ, ಸ್ವರ್ಗವೂ ಕೂಡ ಇದೆ. ನರಕ ಇಲ್ಲ ಅಂತೀರಾ? ಅಷ್ಟು ದೊಡ್ಡ ಚಂದ್ರ ಸೂರ್ಯನ ಉರಿತಾ ಇದ್ದೇನೆ ಪ್ರೇರೆ. ಎಷ್ಟಿದೆ ಗೊತ್ತಾ? ಭೂಮಿ 13,000 ಹಾಕ್ಬೇಕಂತ ಪ್ರೇರೆ. ಅಷ್ಟು ದೊಡ್ಡದು. 13,000 ಹಾಕ್ತಾರೆ ಒಂದು ಸೂರ್ಯನ. ಭೂಮಿ ಮೇಲಿರುವಂಥ ಈ ಮನುಷ್ಯರಿಗೆ ಭೂಮಿ ಕೆಂಡ ಆಗೋದ್ರೆ ಎಲ್ಲ ಜನ, ಕೋಟ್ಯಾಂತರ ಜನ ಸತ್ತೋಗ್ತೀವಿ. 13,000 ಸೇರಿಸಿದ್ರೆ ಒಂದು ಸೂರ್ಯನಾಗಿರುವಾಗ ಆ ಬೆಂಕಿ ಕೆರೆ ಒಂದು ಅರ್ಧ ಇರಲ್ವಾ? ಅದರಲ್ಲಿ ಕೋಟ್ಯಾಂತರ ಜನ ಸತ್ತಿದ್ದಾರೆ ಇದುವರೆಗೂ. ಓಕೆನಾ? ಆ ಸೂರ್ಯದಲ್ಲಿ ಪ್ರೇರೆ ಅರ್ಧ ಜಾಗ ಇದ್ರೆ ಇಡೀ ಕೋಟ್ಯಾಂತರ ಜನಕ್ಕೆ ಆ ನರಕದಲ್ಲಿ ಜಾಗ ಇದೆ. ಓಕೆನಾ? ಸ್ವರ್ಗ, ಆಕಾಶ, ದೇವರಿರುವಂಥ ಮಹಾಲೋಕ. ಈ ಆಕಾಶದ ಅಂಚು ಇದುವರೆಗೂ ಸೈಂಟಿಸ್ಟ್ಗಳಿಗೂ ಸಿಗಲಿಲ್ಲ ಪ್ರೇರೆ. ಆ ಅಂಚು ಅಂದರೆ ಎಷ್ಟು ವಿಶಾಲವಾಗಿದೆ ಆಕಾಶ, ಎಷ್ಟು ಆಘಾತವಾಗಿದೆ. ಸಾಕಿಲ್ವಾ ಸ್ವರ್ಗ? ತುಂಬವಾಗಿದೆ ಪ್ರೇರೆ, ತುಂಬ ದೊಡ್ಡದಾಗಿದೆ. ದೇವರು ಅದಕ್ಕೆ ಹೇಳ್ತಾರೆ ಪ್ರೇರೆ, ರೋಮ ಬರೆದ ಪತ್ರಿಕೆ ಕಡೆದಾಗಿ ನೋಡಿ ಮುಗಿಸ್ಕೋಣ. ರೋಮ ಬರೆದ ಪತ್ರಿಕೆ 1ನೇ ಅಧ್ಯಾಯ 20ನೇ ವಚನವನ್ನು ಒಂದು ಸಾರಿ ನಿಮಗೋಸ್ಕರ ಓದ್ತೇನೆ. 20. ಹೇಗೆಂದರೆ ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು, ಅಂದರೆ ಆತನ ನಿತ್ಯ ಶಕ್ತಿಯು, ದೈವತ್ವವು ಜಗದುತ್ಪತ್ತಿ ಮೊದಲುಗೊಂಡು ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಂಡುಬರುತ್ತದೆ. ಬುದ್ಧಿಗೆ ಗೊತ್ತಾಗಿ ಕಾಣಬರುತ್ತದೆ. ಬುದ್ಧಿಗೆ ಗೊತ್ತಾಗ್ತಾ ಇದೆಯಾ? ನಮ್ಮ ಬುದ್ಧಿಗೆ ಗೊತ್ತಾಗ್ತಾ ಇದೆಯಾ? ಸೂರ್ಯನೇ ಇಷ್ಟು ದೊಡ್ಡವನಿರ್ಬೇಕಾದ್ರೆ ನರಕ ಇಲ್ಲ ಅಂತ ಅನ್ಕೊಳ್ಳೋದು ಬುದ್ಧಿಗಿನತೆ ಅಲ್ವಾ ಬೇರೆ? ನಮ್ಮ ಬುದ್ಧಿಗೆ ಕಾಣಬರುತ್ತಿದೆಯಾ? ಒಂದು ಸಾರಿ ಸೂರ್ಯನನ್ನು ನೋಡೋಣ, ನರಕ ಇದೆ ಅಂತ ತಿಳ್ಕೊಳ್ಳೋಣ. ಒಂದು ಸಾರಿ ಆಕಾಶವನ್ನು ನೋಡೋಣ, ವಿಶಾಲವಾಗಿದೆ, ಸ್ವರ್ಗ ಇದೆ ಎಂದು ತಿಳ್ಕೋಬೇಕಾಗತ್ತೆ. ಯಾಕಂದರೆ ದೇವರು ಅದು ಹೇಳಿದರೆ, ಈ ಭೂಮಿ ಆಕಾಶ ಸರ್ವ ಸೃಷ್ಟಿಗಳನ್ನು ನೋಡಿ
ಬುದ್ಧಿಗೆ ನೀವು ಜ್ಞಾನವನ್ನು ತಂದುಕೊಳ್ಳಬೇಕು. ಅದೇ ಹೇಳ್ತಾರೆ ನೋಡಿ, ಹೇಗೆಂದರೆ ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು, ಅಂದರೆ ಆತನ ನಿತ್ಯ ಶಕ್ತಿಯು, ಆ ಶಕ್ತಿಗೆ ಪವರ್ ಕಡಿಮೆ ಆಗಲ್ಲ. ಎನಿ ಟೈಮ್ ಪವರ್ ಸಪ್ಲೈ ಆಗ್ತದೆ ಎನಿ ಟೈಮ್. ಹೇಗಂತೀರಾ? ಸೂರ್ಯನು ಅಂದಿನಿಂದ ಇಂದಿನವರೆಗೂ ಅದೇ ಬೆಳಕು ಕೊಡ್ತಾ ಇದ್ದಾನೆ, ಅದೇ ವೋಲ್ಟೇಜ್, ಅದೇ ಪವರ್. ಡಿಮ್ ಏನಾದರೂ ಆಗಿದ್ದಾನ? ಆತನ ಶಕ್ತಿ ಅಪಾರವಾಗಿಯೂ ನಿತ್ಯತ್ವದಲ್ಲಿದೆ. ಅರ್ಥ ಮಾಡ್ಕೊಳ್ಳೋಣ. ಸೂರ್ಯನ ಬೆಳಕು ಇದುವರೆಗೂ ಅದು ಬರಬೇಕಂತ ಯಾರು ಗ್ಯಾಸು ಫಿಟ್ ಮಾಡ್ತಾ ಇಲ್ಲ, ಪೆಟ್ರೋಲು ಆಗ್ತಾ ಇಲ್ಲ, ಡೀಸೆಲು ಆಗ್ತಾ ಇಲ್ಲ, ಏನೂ ಹಾಕದಿದ್ದರೂ ಅದು ಹೇಗೆ ಉರಿತಾ ಇದೆಯೋ ಪ್ರಕಾಶಮಾನವಾಗಿ. ಆತನ ಬಿಸಿಲಿಗೆ ಮರೆಯಾದದ್ದು ಒಂದು ಇರುವಂತೆ, ಡಿಮ್ ಆಗಿಲ್ಲ. ಮತ್ತೆ ದೇವರ ಶಕ್ತಿ ಹೇಗೆ ಡಿಮ್ ಆಗೋದಕ್ಕೆ ಸಾಧ್ಯ? ಇಷ್ಟು ದೊಡ್ಡ ಸೂರ್ಯ, ಇಷ್ಟು ದೊಡ್ಡ ಚಂದ್ರ, ಕೋಟ್ಯಾನುಕೋಟಿ ನಕ್ಷತ್ರ, ಭೂಮಿ, ಆಕಾಶ, 84 ಲಕ್ಷ ಜೀವರಾಶಿ, ಕೋಟ್ಯಾನುಕೋಟಿ ಜನರು, ಮರಗಳು, ಗಿಡಗಳು, ಪ್ರಾಣಿಗಳು, ಪಕ್ಷಿಗಳು, ಸಕಲವನ್ನು ಉಂಟು ಮಾಡಿದಂಥ ದೇವರ ಶಕ್ತಿಯು ಹೇಗೆ ಕಡಿಮೆ ಆಗೋಕ್ಕೆ ಸಾಧ್ಯ? ಅದಕ್ಕೆ ದೇವರು ಹೇಳಿದ್ದಾರೆ, ನಿತ್ಯ ಶಕ್ತಿಯು, ಆತನ ಶಕ್ತಿ, ಆತನ ಜ್ಞಾನಕ್ಕೆ ಕೊನೆ ಇಲ್ಲ, ಕಡಿಮೆ ಆಗೋದಿಲ್ಲ. ಅದೇ ದೇವರು ಹೇಳ್ತಾ ಇದ್ದಾರೆ, ಕೊನೆ ಇಲ್ಲ, ಕಡಿಮೆ ಆಗೋದಿಲ್ಲ. ಈ ಸೃಷ್ಟಿಗಳ ಮೂಲಕ ನಾವು ಜ್ಞಾನವನ್ನು ತಂದುಕೊಂಡು, ಹೌದು, ಇಷ್ಟು ದೊಡ್ಡ ಸೂರ್ಯ ಇದ್ದ ಮೇಲೆ ನರಕ ಇರುತ್ತೆ, ಇಷ್ಟು ದೊಡ್ಡ ಆಕಾಶ ಇರುವಾಗ ಮೇಲ್ಗಡೆ ದೇವರಿದ್ದಾರೆ, ಆಕಾಶದಲ್ಲಿ ನಮಗೊಂದು ಸ್ವರ್ಗ ಇದೆ, ದೇವ್ರ ಮಾತನ್ನು ನಾವು ಕೇಳಬೇಕು, ದೇವ್ರು ಯಾರಂತ ಹುಡುಕಬೇಕು, ದೇವ್ರಿಗೋಸ್ಕರ ಬದುಕಬೇಕು ಅನ್ನುವಂಥ ಆಲೋಚನೆಗಳು ನಮ್ಮಲ್ಲಿ ಹುಟ್ಟಬೇಕು. ದೇವರು ಅನ್ನೋನು ಇದ್ದಾನೆ, ನಮ್ಮನ್ನು ನೋಡ್ತಾ ಇದ್ದಾನೆ, ನಮ್ಮನ್ನು ಗಮನಿಸ್ತಾ ಇದ್ದಾನೆ ಅಂತ ನಾವು ಯಾವಾಗಾದ್ರೂ ತಿಳ್ಕೊಂಡ್ರೆ, ಅವತ್ತಿಂದ ನಾವು ಮಾತನಾಡುವಂಥ ಮಾತು, ನಡೆಯುವಂಥ ನಡೆ, ಕೂತ್ಕೊಳ್ಳುವಂಥ ಸ್ಥಳಗಳು ಬದಲಾಗೋದಕ್ಕೆ ಸ್ವಲ್ಪ ಭಯ ಪಡ್ತೀವಿ. ನಾವು ಬದಲಾಯಿಸ್ಕೋತೀವಿ. ಯಾರು ನೋಡ್ತಾ ಇಲ್ಲ ಅಂದರೆ ನಾವು ಹೇಗೆ ಭಯ ಪಡ್ತೀವಿ? ತಂದೆ ತಾಯಿ ಇದ್ದಾರೆ, ಮನೇಲಿದ್ದಾರೆ, ಅವ್ರು ನೋಡಲ್ಲ. ದೇವರಿದ್ದಾರೆ, ಆತನ ಕಣ್ಣುಗಳು ಬಹಳ ದೊಡ್ಡದಿರ್ತದೆ. ಆಕಾಶ ಇಷ್ಟು ದೊಡ್ಡದಾದ್ಮೇಲೆ ಆತನ ಕಣ್ಣುಗಳು ಎಷ್ಟು ದೊಡ್ಡದಿರಬೇಕು. ಅದ್ರ ನೀವು ಆಲೋಚನೆ ಮಾಡುವಾಗ ಆ ರೀತಿ